ಪ್ರೈಸಿಂಗ್ ಬಂದು ಜಸ್ಟ್ 1,55,000 ತಗೊಂಡು ಬನ್ನಿ. ಸಿಂಗಲ್ ಓನರ್ ವ್ಯಾಗನರ್ ತಗೊಂಡು ಹೋಗಿ ಜಸ್ಟ್ 80,000 ಗೆ ಮಾಡ್ಕೊಡ್ತೀನಿ. 80,000 80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಅದ್ರ ಮೇಲೆ ಏನಾದ್ರು ಮುಂದೆ ಬನ್ನಿ ಸರ್, ಸ್ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡೋಣ. 55,000 ಗೆ ಕೊಡ್ತೀನಿ. 85,000ಗೆ ಬರೀ 85,000 85,000 ಆಸ್ ಇಟ್ ಇಸ್ ಕಂಡೀಷನ್. 2,95,000 ಗೆ ಟಾಪ್ ಅಂಡ್ ವೆಹಿಕಲ್ ಪೋಲೋ ಸಿಂಗಲ್ ಓನರ್ ಪೋಲೋ. ಸಿಂಗಲ್ ಓನರ್ ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇದಕ್ಕೆ ಕೂಡ ಲೋನ್ ಮಾಡ್ಕೊಡ್ತೀನಿ. i20 ಟಾಪ್ ಅಂಡ್ ವೆಹಿಕಲ್ ಪ್ರೈಸ್ ಸರ್ ಇದು ಸರ್ ಪ್ರೈಸಿಂಗ್ ಬಂದು 1,55,000 ತಗೊಂಡು ಬನ್ನಿ. i20 ತಗೊಂಡೋಗಿ 12 ಮಾಡಲ್ ವೆಹಿಕಲ್ ನಾನು 290 ಗೆ ಮಾಡ್ಕೊಡ್ತೀನಿ. 290 ಗೆ ಬರೇ 4,55,000 ಗೆ ಮಾಡ್ಕೊಡ್ತೀನಿ. 4,55,000 ಗೆ 17 ಮಾಡಲ್ ಶಿಫ್ಟ್ ಕೊಡ್ತೀನಿ. ಲೋನ್ ಗೆ ಹೋಗ್ತೀರಾ ಅಂದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್ ಗಾಡಿ ತಗೊಂಡೋಗಿ ಜಸ್ಟ್ 2,75,000 ತಗೊಂಡ್ ಬನ್ನಿ ಈ ಗಾಡಿ ತಗೊಂಡೋಗಿ. ಸರ್ ಏನ್ ಸರ್ ಶಿಫ್ಟ್ ಪ್ರೈಸ್ ಅಲ್ಲಿ 4,90,000 ಗೆ 7 ಸೀಟರ್ ವೆಹಿಕಲ್ ತಗೊಂಡೋಗಿ. ಮಂದಿ ಮಾರ್ಕೆಟ್ ಅಲ್ಲಿ ನಿಮ್ಗೆ 7 ಲಕ್ಷ 6.5 ಲಕ್ಷ ಅದೇ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಜಸ್ಟ್ ನಿಮ್ಗೆ 5,45,000 ಗೆ ಮಾಡ್ಕೊಡ್ತೀನಿ. ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಈ ತರ ಮಾಡಿಫೈಡ್ ವೆಹಿಕಲ್ ನಿಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ 18 ಲಕ್ಷ 18,500 ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಜಸ್ಟ್ 17,20,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಕರ್ನಾಟಕ ಕಾರ್ ಝೋನ್ ಬಂದ್ಬಿಟ್ಟು ವಿಸಿಟ್ ಮಾಡಿದೀನಿ. ಏನಕ್ಕಂದ್ರೆ ಈ ಸರಿ ಎಲ್ಲ ರೀಸ್ಟಾಕ್ ಮಾಡಿದ್ದಾರೆ. ಹಾಗೇನೆ ಸರ್ ಇದ್ದಾರೆ. ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಹೇಗಿದ್ದೀರಾ? ಫೈನ್ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದ್ಸರಿ ಕರ್ನಾಟಕ ಕಾರ್ ಝೋನ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಸರ್ ಕರ್ನಾಟಕ ಕಾರ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಸರೌಂಡಿಂಗ್ ಅಲ್ಲಿ ಇರೋದು. ನಿಮ್ಗೆ ಸಿಂಪಲ್ ಆಗಿ ಲೊಕೇಶನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಲೊಕೇಶನ್ ಬಂದು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ನೀವು ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋರ್ಗೆ ದಾರಿಯಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲಿ ಇರೋದು. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ನಿಮ್ಗೆ ಪೂರ್ತಿ ಡೀಟೇಲ್ ಸಿಗುತ್ತೆ. ಓಕೆ. ಹಾಗೇನೆ ಈ ಸರಿ ಸ್ಟಾಕ್ ಎಷ್ಟಿದೆ ಸರ್? ಸರ್ ಈ ಸತಿ ನಿಮ್ಗೆ ಸ್ಟಾಕ್ ಆಲ್ಮೋಸ್ಟ್ 50 ವೆಹಿಕಲ್ಸ್ ಇದೆ. 50 ವೆಹಿಕಲ್ಸ್ ಇದೆ. 50 ವೆಹಿಕಲ್ಸ್ ಇದೆ. ಓಕೆ ಸರ್. ಅದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಬರೀ 80,000 ಇಂದ ಕೊಡ್ತೀನಿ. 80,000? ಹೌದು ಸರ್, 80,000 ಇಂದ ಕೊಡ್ತೀನಿ. ಈ ಸತಿ ನಿಮ್ಗೆ ಪೋಲೋ 2,20,000 ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಸಿಂಗಲ್ ಓನರ್ ಬರೇ 2,20,000 ಗೆ ಕೊಡ್ತೀನಿ. ಈ ಸತಿ ನಿಮ್ಗೆ ಪೂರ್ತಿ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೌದಾ? ಓಕೆ. ನೋಡಿ ಈ ಸರಿ ಕೊಡೋ ಪ್ರೈಸ್ ಎಲ್ಲ ಅಂದ್ರೆ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಅವ್ರು ಏನ್ ತಂದಿರ್ತಾರೋ ಅದರಲ್ಲಿ ಯಾವ್ದೋ ತರ ಝೀರೋ ಅಂದ್ರೆ ಲಾಭ ಇಲ್ದರೆ ಅವ್ರು ಸೇಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಸರಿ ಎಲ್ಲ ರೀಸ್ಟಾಕ್ ಮಾಡಿದ್ದಾರೆ. ಸರ್ ಲೋನ್ ಬಗ್ಗೆ ಒಂದು ಹೇಳ್ಬಿಡಿ ಸರ್. ಸರ್ ಲೋನ್ ಬಗ್ಗೆ ಮಾತಾಡೋದ್ರೆ ಇವಾಗ ನಿಮ್ಗೆ 2013 ಮಾಡೆಲ್ ಮೇಲೆ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ ನಿಮ್ಗೆ 70 to 80% ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಪೂರ್ತಿ ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸಾಲರಿ ಇರಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು ಸರ್. ಸಿವಿಲ್ ಆಲ್ಮೋಸ್ಟ್ 650 ಇದ್ರೆ ಆಲ್ಮೋಸ್ಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಆಗುತ್ತೆ ಸಿವಿಲ್? ಖಂಡಿತ 650 ಇದ್ರೆ ಆಲ್ಮೋಸ್ಟ್ ಮಾಡ್ಕೊಡ್ತೀನಿ. ಓಕೆ ಓಕೆ ಸರ್. ವಿಡಿಯೋ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಕಾರ್ ಝೋನ್ ನ ವಿಸಿಟ್ ಮಾಡಿ. ಈ ಸರಿ ಮಾತ್ರ ಪ್ರೈಸ್ ಮಾತ್ರ ಬೆಂಕಿ ತರ ಇದೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್? ಮೊದಲನೇ ಕಾರ್ ಇರೋದು ಆನೆ ಸರ್. 7 ಸೀಟರ್ ವೆಹಿಕಲ್ XUV 500 W8 ವೇರಿಯಂಟ್. ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿರುತ್ತೆ. ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಹೌದಾ ಸರ್? ಪ್ರೈಸ್ ಸರ್ ಜಸ್ಟ್ 4,90,000 ಗೆ ಕೊಡ್ತೀನಿ ಸರ್. ಸರ್ ಏನ್ ಸರ್ ಶಿಫ್ಟ್ ಪ್ರೈಸ್ ಅಲ್ಲಿ 4,90,000 ಗೆ 7 ಸೀಟರ್ ವೆಹಿಕಲ್ ತಗೊಂಡೋಗಿ. ನೋಡಿ ಶಿಫ್ಟ್ ಪ್ರೈಸ್ ಅಲ್ಲಿ ಇದೆ. ಅದರಲ್ಲೂ ಇನ್ನೂ ನೆಗೋಷಿಯಬಲ್ ಇದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಒಂದು ಪೋಲೋಣ ಸರ್? ಸರ್ ಪೋಲೋ ಸರ್ 2 ಇದೆ. 2 ಹೈಲೈನ್ ಪ್ಲಸ್, ಒಂದು ವೈಟ್ ಬಿಟ್ ಇದೆ, ಒಂದು ಗ್ರೇ ಇದೆ. ಈ ಗಾಡಿ ವೈಟ್ ಸರ್. ಈ ಗಾಡಿ ಡೀಟೇಲ್ಸ್ ಬಂದು ನಿಮ್ಗೆ 2016 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಹೈಲೈನ್ ಪ್ಲಸ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್. ಸೊ ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್. ಹೈಲೈನ್ ಅಲ್ವಾ? ಹೈಲೈನ್ ಸರ್. ಆಫ್ಟರ್ ಮಾರ್ಕೆಟ್ 16 ಇಂಚಸ್ ಅಲೈ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರು ಇದೆ. ನೋಡಿ ಡ್ಯುಯಲ್ ಟೋನ್ ಆಗಿರುತ್ತೆ. ನಿಮ್ಗೆ ಮೇಲೆ ಬ್ಲಾಕ್ ಅಂಡ್ ವೈಟ್ ಬರುತ್ತೆ. ಸರ್ ಇದು HR ಪಾಸಿಂಗ್ ಇಲ್ಲ, KA ಆಗಿದೆ ಸರ್. KA ಆಗಿದೆ ಅಂತ ಜಸ್ಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬೇಕಂತ ನೋಡಿ ಅಷ್ಟೇ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ ನಿಮ್ಗೆ 7 ಲಕ್ಷ 6.5 ಲಕ್ಷ ಅದೇ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಜಸ್ಟ್ ನಿಮ್ಗೆ 5,45,000 ಗೆ ಮಾಡ್ಕೊಡ್ತೀನಿ. 5,45,000? ಹೌದು ಸರ್, 5,45,000 ಇನ್ನ ನೆಗೋಷಿಯಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನು ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಸರ್ ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಗ್ರೇ ಕಲರ್ ಪೋಲೋ ಸರ್. ಸರ್ ಈ ಗಾಡಿ ಡೀಟೇಲ್ಸ್ ಅಂದಿ 2016 ಸಿಂಗಲ್ ಓನರ್. ಇದು ಕೂಡ ಹೈಲೈನ್ ಪ್ಲಸ್ ಪೆಟ್ರೋಲ್ ವೆಹಿಕಲ್. ಓಕೆ ಓಕೆ. ಇದು ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಸರ್. ಇದು ಕೂಡ ಹೈಲೈನ್ ಪ್ಲಸ್ ಟಾಪ್ ಎಂಡ್ ವೆಹಿಕಲ್. ಸೊ ನೋಡಿ ಈ ಪೋಲೋ ಇದು ಇದ್ರಲ್ಲಿ ಒಂದು ಸ್ಕ್ರಾಚ್ ಕೂಡ ಇಲ್ಲ. ಒಂದು ಶೋರೂಮ್ ಟೆಸ್ಟ್ ವೆಹಿಕಲ್ ಇದೆ ನೋಡಿ. ಇದು ಹೈಲೈನ್ ಪ್ಲಸ್, ಇದು ಟಾಪ್ ಎಂಡ್ ವೆಹಿಕಲ್ ಪೆಟ್ರೋಲ್ ಅಲ್ಲಿ ಅಂತ ನೋಡಿ ಸರ್. ಇದ್ರ ಪ್ರೈಸ್ ಈ ಗಾಡಿ ಪ್ರೈಸಿಂಗ್ ಬಂದು 5,75,000 ಆಸ್ಕಿಂಗ್ ಇದೆ. ಮುಂದೆ ಬನ್ನಿ ಇನ್ನ ನೆಗೋಷಿಯಲ್ ಮಾಡ್ಕೊಡ್ತೀನಿ. ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಫೈನಲ್ ಟು ಫೈನಲ್ ಒಂದು 5,40,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2 ಲಕ್ಷ ತಂದ್ರೆ ಸಾಕಾ? ಹೌದು ಸರ್, 2 ಲಕ್ಷ ತಂದಿ ಸಾಕು ಸರ್.
ನೆಕ್ಸ್ಟ್ ಒಂದು ತಾರು ಸರ್ ಒಂದ್ ಮಾಡಿಫೈಡ್ ಥಾರ್ ಹುಡುಕ್ತಾ ಅವ್ರಿಗೆ, ಅದು ಕೂಡ 4 ವೀಲ್ ಡ್ರೈವ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಬರೇ ನಿಮ್ಗೆ 5 ಲಕ್ಷ 4 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಈ ಗಾಡಿಯಲ್ಲಿ. ಹೌದಾ? ಹೌದು ಸರ್. ಓಕೆ. ಡೀಟೇಲ್ಸ್ ಬಂದು 22 ಮ್ಯಾನುಫ್ಯಾಕ್ಚರ್, 23 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 35,000 ಡ್ರೈವನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್. ಹೌದಾ? 2 ಕೀ, ಮ್ಯಾನ್ಯುಯಲ್ ಬುಕ್ ಎಲ್ಲ ಸಿಗುತ್ತೆ ಸರ್. ಬರೇ ನಿಮ್ಗೆ 3 ಲ್ಯಾಕ್ ಬರೇ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಹಿಂದೆ ಮುಂದೆ ಬಂಪರ್ ಹಾಕಿದ್ದಾರೆ, ಲೈಟ್ಸ್ ಪ್ರೊಜೆಕ್ಟರ್ ಲೈಟ್ಸ್ ಹಾಕಿದ್ದಾರೆ, ಇಂಡಿಕೇಟರ್ ಚೇಂಜ್ ಮಾಡಿದ್ದಾರೆ, ಎಲ್ಲ ಅಪ್ಡೇಟೆಡ್ ಫುಲ್ಲಿ ಮಾಡಿಫೈಡ್ ವೆಹಿಕಲ್ ಮಾಡಿದ್ದಾರೆ ಸರ್. ಸರ್ ಇದ್ರ ಪ್ರೈಸ್ ಸರ್? ಸರ್ ಪ್ರೈಸಿಂಗ್ ಬಂದು ಈ ತರ ಮಾಡಿಫೈಡ್ ವೆಹಿಕಲ್ ನೀವು ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ 18 ಲಕ್ಷ 18 ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ಝೋನ್ಗೆ ವಿಸಿಟ್ ಮಾಡಿ ಜಸ್ಟ್ 17 ಲಕ್ಷ 20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಇದಕ್ಕೆ? ಸರ್ ಒಂದ್ 5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 5 ಲ್ಯಾಕ್ ಡೌನ್ ಪೇಮೆಂಟ್ ಸರ್ ಮಾಡಿದ್ರೆ ಸಾಕಾ? ಸಾಕು. ನೆಕ್ಸ್ಟ್ ಇರೋದು ನಿಮ್ಗೆ ಟೊಯಾಟೋ ETS ಕ್ರಾಸ್ ಲಿವಾ. ಅದು ಕೂಡ ತುಂಬಾ ಡಿಮಾಂಡ್ ಇರೋದು ಡೀಸೆಲ್ ವೆಹಿಕಲ್. ಡೀಸೆಲ್ ಅಂದ್ರೆ ಮೈಲೇಜ್ ಸರ್? ಸರ್ ಆರಾಮಾಗಿ ಒಂದು 22 to 25 ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಹೌದಾ? ಹೌದು ಸರ್. ಓಕೆ ಓಕೆ ಸರ್. ಹಂಗೆ ಡೀಟೇಲ್ಸ್ ಸರ್? ಡೀಟೇಲ್ಸ್ ಬಂದು 2014 ಸೆಕೆಂಡ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫೀಚರ್ ಸಿಗೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಆಟೋಮೆಟಿಕ್ ವಾರಿಯಂ ಎಲ್ಲ ಸಿಗುತ್ತೆ ಸರ್. ಪ್ರೈಸ್ ಸರ್? ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ ನಿಮ್ಗೆ 470 480 ಇದೆ. ಕರ್ನಾಟಕ ಕಾರ್ಝೋನ್ಗೆ ವಿಸಿಟ್ ಮಾಡಿ ಜಸ್ಟ್ 4,30,000ಗೆ ಮಾಡ್ಕೊಡೋಣ. 4,30,000? 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಅಷ್ಟೇ? ಅಷ್ಟೇ ಸರ್. ಇನೋವಾ? ಸರ್ ಇನೋವಾ ಸರ್ ಡೀಟೇಲ್ ಬಂದು 2015 ಸೆಕೆಂಡ್ ಓನರ್ ವಿ ವೇರಿಯಂಟ್ ಆಗಿರುತ್ತೆ. ಇದು ಡೀಸೆಲ್ ವೆಹಿಕಲ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಓಕೆ. ಈ ತರ ವೆಹಿಕಲ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 12 ಲಕ್ಷ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ಝೋನ್ಗೆ ವಿಸಿಟ್ ಮಾಡಿ ಜಸ್ಟ್ 9,10,000ಗೆ ಮಾಡ್ಕೊಡ್ತೀನಿ. 9,10,000? ಹೌದು ಸರ್, 9,10,000ಗೆ ಮಾಡ್ಕೊಡ್ತೀನಿ. ಮುಂದೆ ಬನ್ನಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಡೌನ್ ಪೇಮೆಂಟ್? ಸರ್ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು. ನೆಕ್ಸ್ಟ್ ವೆಹಿಕಲ್ ಸರ್ ಹುಂಡೈ i20 ಡೀಸೆಲ್ ವೆಹಿಕಲ್. ಬರೇ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್ ಸಾಕು. ಅಷ್ಟೇನಾ? ಬರೇ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ಡೀಟೇಲ್ಸ್ ಬಂದು 2012 ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಸೆರೆನ್ ಡೀಸೆಲ್ ವೆಹಿಕಲ್. ಮೈಲೇಜ್ ಸಿಗೋದ್ರೆ ಆರಾಮಾಗಿ 20 to 22 ವರೆಗೂ ಮೈಲೇಜ್ ಬರುತ್ತೆ. ಫೀಚರ್ ಸಿಗೋದ್ರೆ ಎಲ್ಲಾ ಫೀಚರ್ಸ್ ಬರುತ್ತೆ. ಆಟೋಮೆಟಿಕ್ ವಾರಂ, ಏರ್ ಬ್ಯಾಗ್, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಫ್ಯಾಬ್ರಿಕ್ ಅಪಲ್ಸರೀಸ್ ಎಲ್ಲ ಸಿಗುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದು ಕ್ಯಾಶ್ ಅಲ್ಲಿ ತಗೊಳ್ತೀರಾ ಅಂದ್ರೆ 3,10,000ಗೆ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಅಂದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್ ಸಾಕು. ಹೌದಾ? ಓಕೆ. ವ್ಯಾಗನರ್ ಸರ್? ಸರ್ ವ್ಯಾಗನರ್ ಸರ್ ಇಡೀ ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್ ಸರ್. ಹೌದಾ? ಹೌದು ಸರ್. ಏನ್ ಸರ್ ಹೇಳ್ತೀನಿ, ನಿಜನಾ? ಸರ್ ನಿಜ ಸರ್ ಹೇಳ್ತಾ ಇರೋದು. ಇಡೀ ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್. ವ್ಯಾಗನರ್ ಆಸ್ ಇಟ್ ಇಸ್ ಕಂಡೀಷನ್ ವಿತ್ NOC ಜೊತೆ ಕೊಡ್ತೀನಿ. ಹೌದಾ? ಪ್ರೈಸ್? ಸರ್ ಪ್ರೈಸಿಂಗ್ ಬಂದು ಜಸ್ಟ್ 1,55,000 ತಗೊಂಡು ಬನ್ನಿ. ಸಿಂಗಲ್ ಓನರ್ ವ್ಯಾಗನರ್ ತಗೊಂಡೋಗಿ. ಓಕೆ ಸರ್. ಅಗೇನ್ ಮಾಡಲ್ ಡೀಟೇಲ್ಸ್? ಸರ್ ಮಾಡಲ್ ಬಂದು 2011 ಸಿಂಗಲ್ ಓನರ್, ಜಸ್ಟ್ 53,000 ಡ್ರೈವನ್ ಆಗಿರೋದು ವಿತ್ ಶೋರೂಮ್ ರೆಕಾರ್ಡ್, 2 ಕೀ, ಮ್ಯಾನ್ಯುಯಲ್ ಬುಕ್ ಸಮೇತ ಕೊಡ್ತೀನಿ. ಹೌದಾ? ಅಗೇನ್ ಪ್ರೈಸ್? ಸರ್ ಜಸ್ಟ್ 1,55,000ಗೆ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಇರೋದು i20 ಡೀಟೇಲ್ ಬಂದು 2011 ಸಿಂಗಲ್ ಓನರ್ ವೆಹಿಕಲ್ ಸರ್. ಟಾಪ್ ಎಂಡ್? ಟಾಪ್ ಅಂಡ್ ಅಷ್ಟ ಸಿಂಗಲ್ ಓನರ್ ವೆಹಿಕಲ್. ಡ್ಯುಯಲ್ ಟೂನ್ ಕೂಡ ಇದೆ ನೋಡಿ. ಹೌದು ಸರ್. ಆಸ್ ಇಟ್ ಇಸ್ ಕಂಡೀಷನ್ NOC ಜೊತೆ ತಗೊಳ್ತೀರಾ ಅಂದ್ರೆ ಜಸ್ಟ್ 1.5 ಲಕ್ಷಗೆ ಮಾಡ್ಕೊಡ್ತೀನಿ. ಜಸ್ಟ್ 1.5 ಲಕ್ಷಕ್ಕೆ? 1.5 ಲಕ್ಷಗೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಪುಟ್ಟ ವೆಹಿಕಲ್ ಸರ್, ಬಡವರಿಗೆ ಬಾದಾಮು. ಡೀಟೇಲ್ ಬಂದು 2012 ಸಿಂಗಲ್ ಓನರ್ ವೆಹಿಕಲ್. ಬರೇ 18,000 ಡ್ರಿವನ್ ಆಗಿರೋದು ವಿತ್ ಶೋರೂಮ್ ರೆಕಾರ್ಡ್. ಇದಕ್ಕೆ 2 ಕೀ, ಮ್ಯಾನ್ಯುಯಲ್ ಬುಕ್ಸ್ ಅಂತ ಕೊಡ್ತೀನಿ. ಕಂಪ್ನಿದು ಟೈರ್ ಇರೋದು ಈಗ ತನಕ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಹೌದಾ? ಹೌದು ಸರ್. ಓಕೆ ಓಕೆ ಸರ್. ಪ್ರೈಸ್? ಸರ್ ಪ್ರೈಸಿಂಗ್ ಬಂದು ಜಸ್ಟ್ 80,000ಗೆ ಮಾಡ್ಕೊಡ್ತೀನಿ. 80,000? 80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಸರ್ ಅದ್ರ ಮೇಲೆ ಏನಾದ್ರು ಮುಂದೆ ಬನ್ನಿ ಸರ್, ಸ್ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡೋಣ. ಸರ್ ಪಕ್ಕದಲ್ಲಿ ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ ಸರ್ ಡೀಟೇಲ್ ಬಂದು 2004 ಸೆಕೆಂಡ್ ಓನರ್ ಎಕ್ಸೋ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲೈಸ್ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಹಾಕಿದ್ದಾರೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಹೌದಾ? ಹೌದು ಸರ್. ಓಕೆ ಸರ್. ಪ್ರೈಸ್? ಸರ್ ಪ್ರೈಸಿಂಗ್ ಬಂದು 165 ಹೇಳ್ತಾ ಇದೀನಿ. ಮುಂದೆ ಬನ್ನಿ 155ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ಒಂದು ರಿಡ್ಜ್ ಇದೆ ಸರ್? ಸರ್ ಹಾಗೆ ರಿಚ್ ಸರ್ ಡೀಟೇಲ್ಸ್ ಬಂದು 2012 ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಇದು ಕೂಡ ಶೋರೂಮ್ ರೆಕಾರ್ಡ್ 93,000 ಡ್ರೈವನ್ ಆಗಿದೆ. ಹೌದಾ? ಹೌದು ಸರ್. ಓಕೆ ಸರ್. ಇದ್ರ ಪ್ರೈಸ್? ಸರ್ ಮಾರ್ಕೆಟ್ ಅಲ್ಲಿ ನೀವು 10 ಮಾಡಲ್ ವೆಹಿಕಲ್ ತಗೋಬೇಕಂದ್ರೆ ನಿಮ್ಗೆ 280 290 ಬೇಕು. ಕರ್ನಾಟಕ ಕಾರ್ಝೋನ್ಗೆ ವಿಸಿಟ್ ಮಾಡಿ ನಿಮ್ಗೆ 12 ಮಾಡಲ್ ವೆಹಿಕಲ್ ನಾನು 290ಗೆ ಮಾಡ್ಕೊಡ್ತೀನಿ. 290ಗೆ ಸರ್. ನೆಕ್ಸ್ಟ್ ಇರೋದು ಶಿಫ್ಟ್ ಟು ಪೆಟ್ರೋಲ್ ವೆಹಿಕಲ್. ಡೀಟೇಲ್ ಬಂದು ನಿಮ್ಗೆ 2017 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ವೆಹಿಕಲ್ ಆಗಿರುತ್ತೆ. VXI ವೇರಿಯಂಟ್ ಆಗಿರುತ್ತೆ ಸರ್. ಟೈರ್ ಪ್ರೊಫೈಲ್ ಹೋಗ್ತೀರಾ ಅಂದ್ರೆ ನಿಮ್ಗೆ 70 to 80% ಟೈರ್ಸ್ ಇದೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 99,000 ಡ್ರೈವನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಸರ್. ಸರ್ ಪ್ರೈಸ್ ಏನ್ ಸರ್ ಇದು? ಸರ್ 14-15 ಮಾಡಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 470 480 ಬೇಕು ಸರ್. 17 ಮಾಡಲ್ ಶಿಫ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಬರೇ 4,55,000ಗೆ ಮಾಡ್ಕೊಡ್ತೀನಿ. 4,55,000 ಗೆ 17 ಮಾಡಲ್ ಶಿಫ್ಟ್ ಕೊಡ್ತೀನಿ. ಲೋನ್ ಗೆ ಹೋಗ್ತೀರಾ ಅಂದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 2 ಲಕ್ಷ ತಂದ್ರೆ ಸಾಕಾ? ಜರೇ 2 ಲಕ್ಷ ತನ್ನಿ ಸರ್ ಸಾಕು. ನೆಕ್ಸ್ಟ್ ಸರ್ ಶಿಫ್ಟ್ ಬೇಡ, ಶಿಫ್ಟ್ ಡಿಸೈರ್ ಬೇಕಾ ಲಾಂಗ್ ಡಿಕ್ಕಿದ್ದು. ಈ ಗಾಡಿನೂ ಅವೈಲೇಬಲ್ ಇದೆ, ತಕೊಳ್ಳಿ. ಡೀಟೇಲ್ ಬಂದು 2013 ಸಿಂಗಲ್ ಓನರ್, ಒಂದು ಡೆಂಟ್ ಸ್ಕ್ರಾಚಸ್ ಏನು ಇಲ್ಲ.
ಓಕೆ ಓಕೆ ಅವ್ರು ಹೇಳ್ದಂಗೆ ಒಂದು ಸ್ಕ್ರಾಚ್ ಕೂಡ ಇಲ್ಲ ನೋಡಿ ಗಾಡಿಲಿ. ಓಕೆ ಟೈರ್ ಕಂಡೀಷನ್ ಸರ್ ಡೆಲಿವರಿ ಟೈಮ್ ಅಲ್ಲಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ ಬ್ರಾಂಡ್ ನ್ಯೂ ಟೈರ್ ಕೂಡ ಇರುವಂತ ವೆಹಿಕಲ್ ಆಗಿತ್ತು. ಸ್ವಿಫ್ಟ್ ಡೀಸರ್ ನೋಡಿ, ಯಾರನ್ನ ಡಿಕ್ಕಿ ವೆಹಿಕಲ್ ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್. ಸರ್ ಅಗೇನ್ ಡೀಟೇಲ್ಸ್ ಸರ್ ಇದ್ರದ್ದು. ಸರ್ ಡೀಟೇಲ್ ಬಂದು 2013 ಸಿಂಗಲ್ ಓನರ್. ಓಕೆ ಓಕೆ ಸರ್ ಪ್ರೈಸು ಸರ್ ಮಾರ್ಕೆಟ್ ಅಲ್ಲಿ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. ಕರ್ನಾಟಕ ಕಾರ್ ಝೋನ್ ವಿಸಿಟ್ ಮಾಡಿ ಜಸ್ಟ್ 3,55,000 ಗೆ ಮಾಡ್ಕೊಡ್ತೀನಿ. ರೀಸನೇಬಲ್ ಪ್ರೈಸ್ 3,55,000, 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು. ಓಕೆ ಓಕೆ ಸರ್ ಹಾಗೆ ಒಂದು i20 ಸರ್. ಸರ್ ನೆಕ್ಸ್ಟ್ ಇರೋದು i20 ಆಸ್ಟಾ ಆಪ್ಷನಲ್ ಫುಲ್ ಟಾಪ್ ಅಂಡ್ ಸನ್ ರೂಫ್ ಜೊತೆ 6 ಏರ್ ಬ್ಯಾಗ್ ಜೊತೆ. ಹೌದಾ 6 ಇಯರ್ ಬ್ಯಾಗ 6 ಏರ್ ಬ್ಯಾಗ್ ಬರೋ ವೆಹಿಕಲ್, ಫುಲ್ ಟಾಪ್ ಅಂಡ್ ವೆಹಿಕಲ್ ಸರ್. ನೋಡಿ ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರುತ್ತೆ. ಸೊ i20 ಟಾಪ್ ಅಂಡ್ ವೆಹಿಕಲ್ ಯಾರು ನೋಡ್ತಾ ಇದ್ರೆ, ಸೊ ಮೇಲೆ ಸನ್ ರೂಫ್ ಕೂಡ ಬರುತ್ತೆ. ಹಾಗೇನೆ ನಮಗೆ ಮ್ಯಾಗ್ ವೀಲ್ ಒಂದು 90% ಟೈರ್ ಇದೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ಸರ್. ಹೌದಾ ಸರ್ ಇದ್ರ ಪ್ರೈಸ್? ಸರ್ ಮಾರ್ಕೆಟ್ ಅಲ್ಲಿ ಸನ್ ರೂಫ್ ವೆಹಿಕಲ್ ಒಂದು ಲೋ ಬಜೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ ಮಿನಿಮಮ್ 350-360 ಬೇಕು ಸರ್. ಹೌದು ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. 31 ತನಕ FC ಕೂಡ ರನ್ನಿಂಗ್ ಇದೆ. ಆಲ್ರೆಡಿ ರನ್ನಿಂಗ್ 31 ತನಕ FC. ಸರ್ ಪ್ರೈಸ್ ಸರ್ ಜಸ್ಟ್ 3,10,000 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗಿ ಸರ್. 3,10,000 3,10,000 ಗೆ ಸಿಂಗಲ್ ಓನರ್ ಸನ್ ರೂಫ್ ವೆಹಿಕಲ್ ಸರ್. ಕೊಡ್ತೀನಿ. 10,000 ಯಾಕೆ ಸರ್? ಸರ್ ಬಿಡಿ ಸರ್, 3 ಲಕ್ಷ ಕೊಟ್ಬಿಡೋಣ. ನೆಕ್ಸ್ಟ್ ಪೋಲೋ ಸರ್, ರೆಡ್ ಪೋಲೋ ಡಿಮ್ಯಾಂಡೆಡ್. ಪೋಲೋ ಆದ್ರೆ ಹುಡುಗರಿಗೆ ತುಂಬಾ ಇಷ್ಟ ಆಗೋ ಕಲರ್ ಸರ್. ಡೀಟೇಲ್ ಬಂದು 2012 ಸೆಕೆಂಡ್ ಓನರ್ ವೆಹಿಕಲ್. ಪೋಲೋ ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ ಇದು ಸರ್. ಒಂಚೂರು ಇದರಲ್ಲಿ ಡೆಂಟ್ ಸ್ಕ್ರಾಚಸ್ ಏನು ಇಲ್ಲ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸರ್. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ನೋಡಿ. ಪೋಲೋ ಬಂದು ರೆಡ್ ತುಂಬಾ ಜನ ಇಷ್ಟ ಪಡ್ತಾರೆ, ಅದರಲ್ಲೂ ಕಂಫರ್ಟ್ ಲೈನ್ ಆಗಿರುತ್ತೆ ಇದು. ಸೊ ಸರ್ ಇದು ಪ್ರೈಸ್? ಸರ್ ಪ್ರೈಸಿಂಗ್ ಬಂದು ಜಸ್ಟ್ 3,25,000 ತಗೊಂಡ್ ಬಂದು ರೆಡ್ ಕಲರ್ ಪೋಲೋ ತಗೊಂಡ್ ಹೋಗಿ. ಸರ್ ಇದಕ್ಕೊಂದು ಪ್ರೈಸ್ ಹೇಳ್ತೀರಾ? ಸರ್ 3,15,000 ಗೆ ಕೊಡೋಣ ಸರ್. ಓಕೆ ವರ್ಣ ಸರ್, ಲೋ ಬಜೆಟ್ ಅಲ್ಲಿ ಡೀಸೆಲ್ ವರ್ಣ ಫ್ಲೂಡಿಕ್ ವರ್ಣ ಹುಡುಕ್ತಾ ಲೋ ಇದ್ದಾರೆ. ಬಜೆಟ್ ಅಲ್ಲಿ ಇದಾ? ಹೌದು ಸರ್, ಕರ್ನಾಟಕ ಕಾರ್ ಝೋನ್ ವಿಸಿಟ್ ಮಾಡಿ. ಫುಲ್ಲಿ ಟಾಪ್ ಅಂಡ್ ವರ್ಣ ಕೊಡ್ತೀನಿ. ಹೌದಾ ಫುಲ್ಲಿ ಟಾಪ್ ಅಂಡ್ ಇದು ಸರ್. ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ವರ್ಣ ಬರೀ 2 ಲಕ್ಷ ಮಾಡ್ರಿ ಸಾಕಾ? ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಗಾಡಿ ತಗೊಂಡೋಗಿ. ಸರ್ ಫೀಚರ್ಸ್ ಒಂದು ಹೇಳ್ಬಿಡಿ ಸರ್ ಹಾಗೆ. ಸರ್ SX ಫುಲ್ ಟಾಪ್ ಅಂಡ್ ಸರ್, ಫುಲ್ಲಿ ಲೋಡೆಡ್, ಫುಲ್ಲಿ ಫೀಚರ್ ಬರೋ ವೆಹಿಕಲ್. ಸೊ ಎಲ್ಲಾ ತರ ಫೀಚರ್ ಬರುವಂತ ಫುಲ್ಲಿ ಲೋಡೆಡ್ ಅಂತ ಹೇಳ್ತಿದ್ರು ನೋಡಿ. ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ವರ್ಣ ಸಿಗುತ್ತೆ. ಫುಲ್ ಪ್ರೈಸ್ ಏನಂತ ಕೇಳ್ಬಿಡೋಣ ಸರ್. ಪ್ರೈಸ್ ಏನು ಸರ್ ಫುಲ್? ಸರ್ ಬರೇ 4,10,000 ಕೊಡೋಣ. ಡೀಸೆಲ್ ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುವಂತ ವೆಹಿಕಲ್ ಎಲ್ಲ. 4 ಲಕ್ಷ ತಗೊಂಡ್ ಬನ್ನಿ ಸರ್, ಗಾಡಿ ತಗೊಂಡೋಗಿ. 4 ಲಕ್ಷ ಅಂದ್ರೆ ಸಾಕಾ? 4 ಲಕ್ಷ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ಈ ವರ್ಣ ಬೇಡ, ಈ ವರ್ಣನು ತಗೊಳ್ಳಿ, ಸಿಂಗಲ್ ಓನರ್ ವೆಹಿಕಲ್. ಇಲ್ಲೊಂದು ವರ್ಣ ಇದೆ ನೋಡಿ, ಇದು ಕೂಡ ಡೀಸೆಲ್ ವೇರಿಯಂಟ್. ಸೊ ಇದು ಡೀಸೆಲ್, ಇದು ಕೂಡ ಡೀಸೆಲ್. ಇದು ಒಳ್ಳೆ ಮೈಲೇಜ್, ಇದೂನು ಒಳ್ಳೆ ಮೈಲೇಜ್. ಇದು ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್. ನೋಡ್ತಾ ಇರಬಹುದು. ಡೈಮಂಡ್ ಕಟ್ ಅಲಾಯ್ ವೀಲ್ ಕೂಡ ಬರುತ್ತೆ. ಸೊ ಒಂದು 90% ಟೈರ್ ಗಳು ಇದೆ. ಸೊ ಇದು ಎಲ್ಲ ಟಾಪ್ ಅಂಡ್ ಅಂದ್ರೆ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್. ಇದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೊ ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಆಟೋಮೆಟಿಕ್ ಏರ್ ಬ್ಯಾಗ್ ಎಲ್ಲ ಸಿಗುತ್ತೆ ಸರ್. 2 ಏರ್ ಬ್ಯಾಗ್ಸ್. 2 ಏರ್ ಬ್ಯಾಗ್ ಬರುತ್ತೆ. ಓಕೆ ಸರ್ ಪ್ರೈಸ್? ಸರ್ 4,35,000 ತಗೊಂಡ್ ಬನ್ನಿ. ಸಿಂಗಲ್ ಓನರ್ 13 ಮಾಡಲ್ ವರ್ಣ ತಗೊಂಡೋಗಿ. ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ. 2 ಲಕ್ಷ ತಂದ್ರೆ ಸಾಕಾ? ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ನೆಕ್ಸ್ಟ್ ಸರ್ ಹೊಂಡಾ i20 ಸರ್. ಇನ್ನೊಂದು ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್. ಡೀಟೇಲ್ ಬಂದು 2011 ಸೆಕೆಂಡ್ ಓನರ್ ವೆಹಿಕಲ್. ಇದು ಟಾಪ್ ಅಂಡ್? ಇದೂನು ಟಾಪ್ ಅಂಡ್ ವೇರಿಯಂಟ್ ಸರ್. ಇದರಲ್ಲಿನೂ ಎಲ್ಲಾ ತರ ಫೀಚರ್ ಸಿಗುತ್ತೆ ನಿಮ್ಗೆ. ಓಕೆ ನೋಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ i20. ಬ್ರಾಂಡ್ ನ್ಯೂ ಟೈರು, ಮ್ಯಾಗ್ ವೀಲ್ ಎಲ್ಲ ಇದೆ. ಸಿಲ್ವರ್ ಕಲರ್ ಅಲ್ಲಿ ಒಂದು ಸ್ಕ್ರಾಚ್ ಕೂಡ ಇಲ್ಲ ಈ ವೆಹಿಕಲ್ ಅಲ್ಲಿ. ಸರ್ ಪ್ರೈಸ್ ಸರ್? ಸರ್ ಜಸ್ಟ್ 2,75,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ಸರ್ ಜಸ್ಟ್ 2,75,000 ತಗೊಂಡ್ ಬನ್ನಿ ಸರ್. ಒಂದು ನೆಗೋಷಿಯಬಲ್ ಇನ್ನೂ ಪ್ರೈಸ್ ಸರ್? ಮುಂದೆ ಬನ್ನಿ ಸರ್, ಇನ್ನ ಸ್ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡೋಣ. ರೆಡ್ ಕಲರ್ ಅಲ್ಲಿ ಸರ್ ಆಸ್ ಇಟ್ ಈಸ್ ಕಂಡೀಷನ್, ಲೋ ಬಜೆಟ್ ಸೆಂಟ್ರೋ 2007 ಸೆಕೆಂಡ್ ಓನರ್, ಎಕ್ಸೋ ಫುಲ್ ಟಾಪ್ ಅಂಡ್, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಪ್ರೈಸ್ 85,000 ಗೆ ಕೊಡ್ತೀನಿ. 85,000 ಬರೀ 85,000 85,000 ಆಸ್ ಇಟ್ ಈಸ್ ಕಂಡೀಷನ್. ಸರ್ ನೆಕ್ಸ್ಟ್ ಪೋಲೋ ಸರ್. ನೆಕ್ಸ್ಟ್ ಒಂದು ಪೋಲೋ ಸರ್, ವೈಟ್ ಬ್ಯೂಟಿ ಗಾಡಿ. ಸ್ವಲ್ಪ ಧೂಳಲ್ಲಿ ಗಲೀಜಾಗಿದೆ. ಡೆಲಿವರಿ ಟೈಮ್ ಅಲ್ಲಿ ನೀಟ್ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ. ಕಂಫರ್ಟ್ ಲೈನ್ ವೇರಿಯಂಟ್ ಗೆ ಹೈಲೈನ್ ವೇರಿಯಂಟ್ ಮಾಡಿದ್ದಾರೆ. ಮ್ಯಾಗ್ ವೀಲ್ಸ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್, ಹೊಸ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ. ಅಂದ್ರೆ ಇದು ಕಂಫರ್ಟ್ ಲೈನ್ ಬಟ್ ಹೈಲೈನ್ ವೇರಿಯಂಟ್ ಮಾಡಿದಾರಾ? ಅಂದ್ರೆ ಟಾಪ್ ಅಂಡ್ ಬರುತ್ತೆ. ಟಾಪ್ ಅಂಡ್ ಬರುತ್ತೆ. ಓಕೆ ನೋಡಿ, ಇದನ್ನ ಹೈಲೈನ್ ಕೂಡ ಮಾಡಿದ್ದಾರೆ ಅಂತ ಇದು ಪೋಲೋನ. ಸರ್ ಪ್ರೈಸ್ ಸರ್? ಸರ್ 3,10,000 ಹೇಳ್ತಾ ಇದೀನಿ. 2,95,000 ತಗೊಂಡ್ ಬನ್ನಿ, ಈ ಪೋಲೋ ತಗೊಂಡೋಗಿ. 2,95,000 ಗೆ ಟಾಪ್ ಅಂಡ್ ವೆಹಿಕಲ್ ಪೋಲೋ, ಸಿಂಗಲ್ ಓನರ್ ಪೋಲೋ. ಸಿಂಗಲ್ ಓನರ್ ಬರೇ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇದಕ್ಕೆ ಕೂಡ ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಈ i20 ಕೂಡ ಆಸ್ ಇಟ್ ಇಸ್ ಕಂಡೀಷನ್, ದಿಲ್ಲಿ ವೆಹಿಕಲ್ ವಿತ್ NOC ಜೊತೆ ಕೊಡ್ತೀನಿ. ಡೀಟೇಲ್ ಬಂದು 2011 ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 1,55,000 ಗೆ ಕೊಡ್ತೀನಿ ವಿತ್ NOC ಜೊತೆ. ಓಕೆ ಸರ್, ಇದು i20 ಟಾಪ್ ಅಂಡ್ ವೆಹಿಕಲ್ 1,50,000 1,55,000 ಗೆ ವಿತ್ NOC ಜೊತೆ.